ನಮಸ್ಕಾರ. ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗ್ತಾರಂಥದ್ದು ನೀವು ಇಲ್ಲಿ ಗಮನ ಹರಿಸಬೇಕಾದಂಥ ಒಂದು ವಿಚಾರ ಇದೆ. ಅದು ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಇದೇ ಮೇ 14ಕ್ಕೆ ಅವರು ಸಿ ಎಂ ಆಗ್ತಾರೆ ಅಂತ ಹೇಳಿ ಅವರು ಆಪ್ತರು ಹೇಳ್ತಾರಂಥ ವಿಚಾರ. ಅಂದರೆ ಇದೇ ಮೇ 14ಕ್ಕೆ ಅವ್ರದ್ದು ಬರ್ತಡೇ ಇರುವಂಥದ್ದು. ಇದಕ್ಕೆ ಅವರಿಗೆ ಗಿಫ್ಟ್ ಆಗಿ ಇದು ಸಿಗುತ್ತೆ ಅಂತ ಹೈಕಮಾಂಡಿಂದ ಬರುತ್ತೆ ಇದು ಅಂತ ಹೇಳ್ತಾರಂಥದ್ದು. ಈ ಹಿಂದೆ ನೀವು ಒಂದು ತಿಂಗಳಿಂದ ನೋಡಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮಾತಾಡೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಖಂಡಿತವಾಗಿಯೂ ಸಹ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಹೊರತು ಬಿಟ್ಟು ನಾನು ಯಾವುದೇ ಸನ್ಯಾಸಿ ಅಲ್ಲ ಅಂತ ಕ್ಲಿಯರಾಗಿ ಹೇಳ್ತಾರೆ. ಅಂದರೆ ಅದರ ಅರ್ಥ ಈಗ ಮುಂದಿನ ಏನವ್ರು ಸಿ ಎಮ್ ಆಗಬೇಕು ಅಂತ ಅವ್ರು ಕನಸುಗಳನ್ನು ಇಟ್ಕೊಂಡಿರೋವಂಥದ್ದು ಈ ವಿಚಾರವಾಗಿ ಅವರು ಮಾತಾಡೋಕ್ಕೆ ಬಂದಿರೋವಂಥದ್ದು. ಈಗ ಸದ್ಯಕ್ಕೆ ಇರುವಂಥ ಮಾಹಿತಿಗಳೇನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಒಂದಷ್ಟು ಮಾಧ್ಯಮದಲ್ಲಿ ರೈಲು ಬಿಟ್ಟಿದ್ದೆ ಏನು ಈ ಕಾಂಗ್ರೆಸ್ ಆಪ್ತ ವಲಯಗಳಲ್ಲಿ ಅಥವಾ ಕಾಂಗ್ರೆಸ್ಸಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಸಿ ಎಂ ಬದಲಾವಣೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಒಂದಷ್ಟು ಸೋಕಾಲ್ಡ್ ಮೀಡಿಯಾಗಳಲ್ಲಂತೂ ಖಂಡಿತವಾಗಿಯೂ ಆಗುತ್ತೆ. ಅವರೇ ಬದಲಾವಣೆ ಮಾಡಿಬಿಡ್ತಾರೆ. ಅವ್ರು ಇಷ್ಟ ಬಂದವನ್ನೇ ಸಿ ಎಂ ಮಾಡಿ ಕೂರಿಸ್ಬಿಟ್ಟಿರ್ತಾರೆ. ಅಂತಂದ್ರೆ ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಯಡಿಯೂರಪ್ಪನವ್ರು ಬಂದು ನಾಳೆ ಸಿ ಎಂ ಆದ್ರು ಅಂತ ಒಂದು ರೈಲು ಬಿಟ್ಟರು ಅತ್ಲಾಗೆ ಕೇಳೋರು ಇರ್ತೀವಲ್ಲ ದಡ್ರು. ಹಾಗಾಗಿ ಅವ್ರ ಜನಗಳನ್ನ ದಡ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರು ಅನ್ಕೊಂಡು ಸರಿನೇ, ಯಾಕೆಂದರೆ ನಾವು ಅವ್ರು ನೋಡ್ತೀವಲ್ಲ, ನಾವು ದಡ್ರೇ. ಮತ್ತೆ ಏನು ವಿಚಾರ ಇರಲಿಲ್ಲ, ಈ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ, ಮೇ 14ಕ್ಕೆ ಬರುತ್ತಾರೆ, ಇದೊಂದು ಗಿಫ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಮೇ 14ಕ್ಕೆ ಅವ್ರದ್ದು ಬರ್ತಡೆಗೆ ಒಂದೊಂದು ಗಿಫ್ಟ್ ಆಗ್ಬೋದು. ಮತ್ತು ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಮತ್ತು ಅವ್ರ ಆಪ್ತರಾದಂಥ ಶಾಸಕರು ಕೂಡ ಹೋಗಿ ಸಾಕಷ್ಟು ಹೈಕಮಾಂಡ್ ಮೇಲೆ ಒತ್ತಡ ಇರ್ತಾರಂಥದ್ದು. 2.5 ವರ್ಷ ಡಿವೈಡ್ ಆಗಿತ್ತು. ಈಗಾಗಲೇ 3 ವರ್ಷ ಆಗೋಯ್ತು. 3 ವರ್ಷ 1 ತಿಂಗಳು ಕೂಡ ಆಗೋಯ್ತು. ಇನ್ನು ಉಳಿದ್ರೆ 1.25 ವರ್ಷ ಹತ್ರ. ದಯವಿಟ್ಟು ಈಗಲಾದರೂ ನಮ್ಮ ಡಿ ಕೆ ಸಾಹೇಬ್ರನ್ನ ಸಿ ಎಂ ಮಾಡಿ ಅಂತ ಅವ್ರು ಆಪ್ತರು ಕೇಳ್ಕೊಳ್ತಿತ್ತು. ಇದು ನ್ಯಾಯ ಇದೆ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಹಿಂದೆ ಇಡಿ ದಾಳಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ತ್ಯಾಗನೇ ಅವ್ರು ಮಾಡೋದು. ಯಾಕೆಂದರೆ ಪಕ್ಷಕ್ಕೋಸ್ಕರ ಇಡಿ ದಾಳಿ ಆದಂಥ ಸಂದರ್ಭದಲ್ಲಿ ಅವೆಲ್ಲ ನಿಭಾಯಿಸ್ಕೊಂಡು ಜೈಲು ಕೂಡ ಸೇರಿಕೊಂಡ್ರು ಪಾಪ ಅವರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆಯ ಹುದ್ದೆ ಸ್ಥಾನಮಾನ ಸಿಗಬೇಕಾದಂಥ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅದು ನ್ಯಾಯ ಅಂತ ಕೂಡ ಅನಿಸುತ್ತೆ. ಆದರೆ ಸಿದ್ದರಾಮಯ್ಯರ ಆಪ್ತ ಶಾಸಕರ ಬಳಗದಲ್ಲಿ ಏನಂತ ಹೇಳ್ತಿರೋದು ಅಂದರೆ, ಖಂಡಿತವಾಗಿಯೂ ಡಿ ಕೆ ಸಾಹೇಬ್ರು ಆಗಲಿ, ಬಟ್ ಈಗಲ್ಲ, ಈ 5 ವರ್ಷ ಕಳೆದೋಗ್ಲಿ, 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ, ಅವಾಗಲಿ ಅಂತ. ನನಗೆ ಗೊತ್ತಿಲ್ಲ ಡಿ ಕೆ ಸಾಹೇಬ್ರಿಗೂ 2028ಕ್ಕೆ ನಮ್ಮ ಪಕ್ಷ ಜನ ಒಪ್ಕೊತಾರ ಇಲ್ವ ಅಂತ ಡೌಟಲ್ಲಿದ್ದಾರೆ ಅನಿಸುತ್ತೆ. ನನ್ನ ಪ್ರಕಾರ ಅದು ಅವರು ಡನ್ಮನ ಇರಬೇಕು. ಅದಕ್ಕೋಸ್ಕರ ಅವ್ರು ಸ್ವಲ್ಪ ಅಷ್ಟು ರಿಸ್ಕ್ ತಗೊಳಕ್ಕೆ ಒಪ್ಕೊತಿಲ್ಲ. ಯಾಕೆಂದರೆ ಇದು ಹೆವಿ ರಿಸ್ಕೇ. ಇದು 2028ಕ್ಕೆ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ರಾಜ್ಯ ದಿವಾಳಿ ಎತ್ತಕ್ಕೋಗ್ಬಿಟ್ಟಿದೆ. ಇನ್ನು ಇಂಥ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನವ್ರಿಗೆ ಗೆಲ್ಲಿಸ್ತಾರೆ. ಹಂಗಂತ ಬಿ ಜೆ ಪಿಯವ್ರಿಗೆ ಗೆಲ್ಲಿಸಿದಷ್ಟು ಉದ್ಧಾರ ಆಗುತ್ತೆ ಅಂತಲ್ಲ ನಾನು ಹೇಳ್ತಿಲ್ಲ. ಮತ್ತೆ ದಯವಿಟ್ಟು ಹಂಗಂತ ತಳ್ಕೊಂಡು ನೀನೇನು ಬಿ ಜೆ ಪಿ ಅವನ, ನೀನು ಅದಕ್ಕೆ ಏನಾರು ಹೇಳ್ತಿದ್ಯಾನ ಅಂತ ದಯವಿಟ್ಟು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಬಿ ಜೆ ಪಿನೂ ಅಲ್ಲ, ಜೆ ಡಿ ಎಸ್ನೂ ಅಲ್ಲ, ಕಾಂಗ್ರೆಸ್ನೂ ಅಲ್ಲ. ಹಾಗಾಗಿ ಹೇಳ್ತಿರೋಂಥದ್ದು ಬಿ ಜೆ ಪಿ ಬಂದ್ಬಿಟ್ರೆ ಆಗುತ್ತೆ, ಹಂಗಲ್ಲ. ಈಗ ನಮ್ಮ ತಮಿಳ್ನಾಡಿನಲ್ಲಿ ಹಿಂಗೆ ಹೊಸ ಟಿ ವಿ ಕೆ ಪಕ್ಷ ಈಗ ಬಂತು. ಈ ಟಿ ವಿ ಕೆ ಪಕ್ಷ ಬಂದ ನಂತರ ಆಗಿರೋಂಥ ಮಹತ್ತರವಾದ ಬದಲಾವಣೆಗಳು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಏನಾದರೂ ಹೊಸ ಒಂದು ಪಕ್ಷ ಕಟ್ಕೊಂಡು ಬಂದರೆ ಖಂಡಿತವಾಗಿ ಇಲ್ಲೂ ಏನಾದರೂ ಒಂದು ಬದಲಾವಣೆ ಆಗುತ್ತಾ ಅಂತ ನೋಡ್ತಾ ಬಂದರೆ ಖಂಡಿತವಾಗಿಯೂ ಅಂಥ ಎಕ್ಸ್ಪೆಕ್ಟೇಷನ್ ನಮ್ಮ ರಾಜ್ಯದಲ್ಲಿ ಮಾಡಬೇಡಿ. ಯಾಕೆ ನಮ್ಮ ರಾಜ್ಯದ ಜನ ಆ ರೀತಿ ಓಟ್ ಹಾಕೋಕ್ಕೆ ತಯಾರಿಲ್ಲ. ಇಲ್ಲಿ ಇದೇ ರಾಷ್ಟ್ರೀಯ ಪಕ್ಷ ಇವನು ಬಿಟ್ಟರೆ ಅವ್ನು ಬಿಟ್ಟರೆ ನಮಗೆ ಗತಿ ಇಲ್ಲ. ಅವನು ಅಪ್ಪ ಗೆದ್ದ, ತಾತ ಗೆದ್ದ, ಮಗ ಗೆದ್ದ, ಮೊಮ್ಮಗನ್ನು ಗೆಲ್ಸೋಣ, ಅಷ್ಟೇ ನಮ್ಮ ಜನ ಮೈಂಡ್ಸೆಟ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಜನ ಆ ಮಟ್ಟಿಗೆ ಬದಲಾವಣೆಯಾಗಿ ಕ್ರಾಂತಿ ಆಗುತ್ತೆ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ಬಹುತೇಕ ಸುಳ್ಳು ಅಂತ ಅನಿಸುತ್ತೆ. ನನ್ನ ಅಭಿಪ್ರಾಯ ಅಷ್ಟೇ ಅಪ್ಪ. ಆಮೇಲೆ ಹೇಳೋಕ್ಕೂ ಹೋಗಲ್ಲ. ನಮ್ಮ ಯುವ ಜನತೆ ಮನಸ್ಸು ಮಾಡಿಬೇಕಾದ್ರೆ ನಾವು ಒಂದು ಹೊಸ ಪಕ್ಷಕ್ಕೆ ವೋಟ್ ಮಾಡಲೇಬೇಕು ಅಂತ ಹೊರಟ್ರೆ ಮಾಡ್ಬೋದು. ಯಾಕೆಂದರೆ ಈ ಹಿಂದೆ ಕೆ ಆರ್ ಪೇಟೆಯಲ್ಲಿ ಚಂದನ್ ಅವರು ನಿಂತಿದ್ರು, ಯೂಟ್ಯೂಬರ್ ಒಬ್ಬರು. ಕಡಿಮೆ ಅಂತ ತಗೊಂಡಿಲ್ಲ, ಬರೋಬ್ಬರಿ 20,000 ಮತಗಳು ತೆಗೆದುಕೊಂಡಿದ್ರು. ಅದೇನು ಕಡಿಮೆ ಡಿವಿಷನ್ ವೋಟಿಂಗ್ ಅಲ್ಲ, ಅದು ನಿಂತು ಯಾರ್ಯಾರಿಗೆಲ್ಲ ಮಾಡೋಂಥದ್ದು. ಇನ್ನೊಂದು 40-45 ಸಾವಿರ ಓಟೇನೋ ಬಂದುಬಿಟ್ಟಿದ್ರೆ ಇವತ್ತು ಕೆ ಆರ್ ಪೇಟೆ ಎಮ್ ಎಲ್ ಎ ಆಗಿ ಚಂದನ್ ಅವರು ಆಯ್ಕೆ ಆಗಿರೋರು. ಬಟ್ ಹೇಳ್ತೀವಲ್ಲ, ದುಡ್ಡು, ಹಣ, ಎಂಡ ಇದ್ರ ಮುಂದೆ ಸತ್ಯ, ನ್ಯಾಯ, ನೀತಿಯಾಗಿ ಓಟ್ ಕೇಳ್ಕೊಂಡು ನಾವು ಗೆಲ್ತೀವಿ ಅನ್ನೋದು ಬಹುತೇಕ ಸುಳ್ಳು. ಇದು ಸತ್ಯದ ದಾರಿ. ಇದು ನಾನು ಹೇಳ್ತಂದ್ರೆ ನಾನು ನಿಜಕ್ಕೂ ಕೂಡ ಸತ್ಯ ಆಯ್ತೀನಿ. ಒಪ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಹಾಗಾಗಿ ನೋಡಬೇಕು. ಸದ್ಯಕ್ಕೀಗ ಡಿ ಕೆ ಶಿವಕುಮಾರ್ ಅವರು ಈಗ ಮೇ 14 ಆದ ನಂತರ ಸಿ ಎಂ ಆಗ್ತಾರೆ ಅನ್ನೋದು ಮಾಹಿತಿಗಳು ಬರ್ತಾ ಇರೋಂಥದ್ದು.